ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಊರಿಂದ ವಾಪಸ್ ಬಂದಾದಮೇಲೆ ಏನಪ್ಪ ಮಾಡೋದು ಅಂದ್ಕೊಂಡ್ರೆ ನೋಡಿದ್ರೆ ಮಟನ್ ಇತ್ತು. ಸಖತ್ತಾಗಿರೋ ಮಟನ್ ಕರಿ ರೆಸಿಪಿ ಹೇಳ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಒಂದು ಸತಿ ಮಾಡಿ ನೋಡಿ. ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಮಟನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಹಾಕಿಬಿಟ್ಟು ಒಂದು 5-6 ವಿಷಲಿಗೆ ಕೂಗಿಸ್ಕೊಳ್ಳಿ. ಸೊ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಇಲ್ಲಿ ನಾನು ಆ್ಯಸ್ ಯೂಶ್ವಲ್ ಗರಂ ಮಸಾಲ ನಾನೇ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಧನಿಯಾ ಕಾಳು, ಜೀರಿಗೆ, ಕರಿಮೆಣಸು, ಗಸಗಸೆ, ಪಲಾವ್ ಎಲೆ, ಚಕ್ಕೆ, 1-2 ಲವಂಗ, 1-2 ಏಲಕ್ಕಿ, ಆಮೇಲೆ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಮಸಾಲೆಗೆ 1-2 ಈರುಳ್ಳಿ, 1-2 ಟೊಮೊಟೊ, ಆಮೇಲೆ ಕೊತ್ತಂಬರಿ, ಆಮೇಲೆ ಅದನ್ನು ಕ್ಲೀನಾಗಿ ರುಬ್ಕೊಳ್ಳಿ ಮಸಾಲೆನ. ಸೊ ಇಲ್ಲಿ ನಾನು ಇದು ಒಣ ಮಸಾಲೆ ತೋರಿಸಿದ್ನಲ್ಲ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಇಟ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ಟು ಅದು ಬೇರೆ ಒಂದು ಸಪ್ರೇಟ್ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಈ ಥರ ಆಗುತ್ತೆ ನೋಡಿ ಪೌಡರು. ಸಖತ್ ಘಮ ಬರುತ್ತೆ ಮಾತ್ರ. ಸೊ ನಾನು ಬೆಳ್ಳುಳ್ಳಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮೊದಲೇ ಮಾಡಿಟ್ಕೊಂಡ್ಬಿಡ್ತೀನಿ. ಸೊ ಪಾಪು ಇರೋದ್ರಿಂದ ಅದನ್ನು ಮಾಡಿಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಸೊ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನ ನೀರು ಹಾಕ್ಕೊಂಡು ಅದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪಾತ್ರೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದಾದ್ಮೇಲೆ ಅದು ಕಾದಬೇಕು. ಕಾದಾದಮೇಲೆ ಎಷ್ಟು ಬೇಕೋ ಅಷ್ಟು ಸ್ಪೈಸಿ ಬೇಕು ಅನ್ನೋರಿಗೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ರೆಡ್ ಕಲರ್ ಆದಮೇಲೆ ಮಸಾಲೆ ರುಬ್ಕೊಂಡಿರ್ತೀರಲ್ಲ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ, ಅದು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಒಣ ಮಸಾಲೆ ರುಬ್ಕೊಂಡಿರ್ತೀರಲ್ಲ ಅದೊಂದು 3 ಸ್ಪೂನ್ ಹಾಕಿ. ಸೊ ಅದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಹಂಗೆ ಮಸಿತಾ ಇರಿ. ಸೊ ಅದಾದಮೇಲೆ ಈ ಕಡೆ ಮಟನ್ ನೋಡಿ ಕರೆಕ್ಟಾಗಿ ಬೆಂದಿದೆ. ಸೊ ಬೆಂದಾದ ಮಟನ್ನು ಆ ಕಡೆ ಮಸಾಲೆ ಇರುತ್ತಲ್ಲ ಅದಕ್ಕೆ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಸಿದಾದ್ಮೇಲೆ ಸ್ವಲ್ಪ ಮೇಲಿಂದ ಮೆಂತ್ಯ ಸೊಪ್ಪು ಹಾಕಿ. ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಬೇಕು. ಅದಾದಮೇಲೆ ಏನು ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಒಣ ಕೊಬ್ಬರಿದು ಅದು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಮಟನ್ ಕರ್ರಿ ರೆಡಿ. ತಿನ್ನೋದಕ್ಕೆ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಏನು ಟೇಸ್ಟ್ ಅಂತೀರಾ ನೀವೇ ಹೇಳ್ತೀರಾ. ಗರಂ ಮಸಾಲ ಇದೆಲ್ಲ ನೀವು ಬೇಕಾದರೆ ಬೇರೆ ಸಾಂಬಾರಿಗೂ ಬಳಸ್ಕೋಬೋದು. ಒಂದು ಸತಿ ಆ ಮಸಾಲೆ ಮಾಡಿಟ್ಕೊಂಡ್ರೆ ಸಾಕು, ಎಲ್ಲ ಸಾಂಬಾರು ಕೂಡ ಸಖತ್ ಟೇಸ್ಟಿ ರುಚಿಯಾಗಿ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.